ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ನಳಪಾಕ ವಿತ್ ಸಚಿನ್, ನಮ್ಮ ಯೂಟ್ಯೂಬ್ ಚಾನೆಲ್. ಜೀವನ ಅನ್ನೋದು ಕಡಲೆ ಬೀಜ ಇದ್ದಂಗೆ ಕಣ್ರಿ, ತಿಂದಷ್ಟು ರುಚಿನೇ, ಆದರೆ ಜಾಸ್ತಿ ಸುಟ್ಟೋಗಿರಬಾರ್ದು ಅಷ್ಟೇ. ಇದೇನು ಜೀವನ ಕಡಲೆ ಬೀಜ ಅಂತೆಲ್ಲ ಮಾತಾಡ್ತಾ ಇದ್ದಾನೆ, ಇದ್ಯಾವ ರೆಸಿಪಿ ಅಂತ ಕೇಳ್ತಾ ಇದ್ದೀರಾ? ಬನ್ನಿ ಹಾಗಾದರೆ ನೋಡ್ಕೊಂಡೇ ಬಂದ್ಬೇಡ. ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಎಲ್ಲರೂ ಬೆಳಗ್ಗೆ ತಿಂಡಿ ಮಾಡಿ ಒಂದು ಕಾಫಿ ಕುಡಿದು ಆರಾಮಾಗಿ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇರ್ಬೋದು. ನಾನು ಅಷ್ಟೇ ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಫುಲ್ ಟೈಮ್ ಇತ್ತು, ಅದಕ್ಕೆ ಒಂದು ಸ್ಪೆಷಲ್ ಡಿಶ್ ಮಾಡೋಣ ಅಂಥೇಳಿ ಬೀನ್ಸ್ನ ಗುಡ್ಡೆ ಹಾಕ್ಕೊಂಡು ಒಂದೊಂದೇ ಕಟ್ ಮಾಡ್ತಾ ಇದ್ದೀನಿ. ಒಂದು ಸ್ಪೆಷಲ್ ಡಿಶ್ಶು, ಶೇಂಗಾ ಹಾಗೂ ಬೀನ್ಸ್ ಹಾಕಿ ಒಂದು ಒಳ್ಳೆ ಪಲ್ಯ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ರೈಸ್ಗಾಗಲಿ ಅಥವಾ ಚಪಾತಿಗಾಗಲಿ ರೊಟ್ಟಿಗಾಗಲಿ ಒಂದು ಒಳ್ಳೆ ಕಾಂಬಿನೇಷನ್ನು. ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ತುಂಬ ಕಷ್ಟನೂ ಇಲ್ಲ. ಹೇಗೆ ಮಾಡೋದು ಅಂತೇಳಿ ಕೇಳ್ತಾ ಇದ್ದೀರಾ? ಬನ್ನಿ ನೀವು ನನ್ನ ಜೊತೆಗೆ ಶುರು ಮಾಡಿ. ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡೇ ಬಂದ್ಬೇಡ. ನಿಮಗೂ ಒಂದು ಅಡುಗೆ ಆಗ್ಬಿಡುತ್ತೆ ಮಧ್ಯಾಹ್ನಕ್ಕೆ. ಬನ್ನಿ ಹಾಗಾದ್ರೆ. ಮೊದಲಿಗೆ ಒಂದು 2 ಟೀ ಸ್ಪೂನಷ್ಟು ಜೀರಿಗೆ ತಗೊಂಡು ಅದನ್ನು ಒಂದು ಪ್ಯಾನಿಗೆ ಹಾಕಿ ಹುರ್ಕೊಳ್ಳೋಣ. ಆಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ ಹಾಕಿ ಹುರ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಆಮೇಲೆ 1 ಟೀ ಸ್ಪೂನು ಮೆಂತೆ ಹಾಕಿ ಲೈಟ್ ಕೆಂಪಾಗೋರಿಗೆ ಮಾತ್ರ ಹುರಿರಿ. ತುಂಬ ಹುರಿದ್ಬಿಟ್ರೆ ಕಹಿ ಬಂದ್ಬಿಡುತ್ತೆ. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ, ಅದು ಕೆಂಪು ಮೆಣಸಿನ್ಕಾಯಿ ಹಾಕಿ ಹುರ್ಕೊಳಕ್ಕೆ ಶುರು ಮಾಡಬೇಕು. ಈಗಲೇ ಹೇಳ್ತೀನಿ, ಖಾರನ ನೋಡಿಕೊಂಡು ಮಾಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಕಷ್ಟ ಆದರೆ ನನ್ನ ಮಾತ್ರ ಕೇಳ್ಬಿಡಿ. ಈಗ ಹುರ್ಕೊಂಡಿದ್ನೆಲ್ಲ ಒಂದು ಮಿಕ್ಸಿ ಜಾರಕ್ಕೆ ಹಾಕಿ ಅದಕ್ಕೊಂದು ಕಪ್ ಕಾಯಿ ಹಾಕಿ ರುಬ್ಕೊಬೇಕು. ರುಬ್ಬಿ ಸೈಡಲ್ಲಿ ಇಟ್ಕೋಬೇಕು. ಈಗ ಮತ್ತೆ ಅದೇ ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕಿ ಹುರಿಯೋಕ್ಕೆ ಶುರು ಮಾಡಿ. ಎಲ್ಲಿ ತನಕ ಹುರಿಬೇಕು ಅಂತಂದರೆ ಕಡಲೆ ಬೀಜ ಹುರಿತಾ ಅದ್ರ ಸಿಪ್ಪೆಲ್ಲ ಬಿಟ್ಕೊಳಕ್ಕೆ ಬರುತ್ತೆ, ಅಲ್ಲಿ ತನಕ ಹುರಿಬೇಕು. ಜಾಸ್ತಿ ಕಪ್ಪಾಗ್ಬಿಟ್ರೆ ನಿಮಗೆ ಕಹಿ ಬಂದ್ಬಿಡುತ್ತೆ, ಟೇಸ್ಟ್ ಕೂಡ ಕಹಿ ಆಗಿಬಿಡುತ್ತೆ. ಈ ಸ್ಟೋರಿಲಿ ಶೇಂಗಾ ಬೀಜನ ಹೀರೋಕೊಂಡ್ರಿ, ಅದನ್ನು ಜಾಸ್ತಿ ಹುರಿದ್ಬಿಟ್ಟು ವಿಲನ್ ಮಾಡಿಬಿಟ್ಟಿರಾ, ಹುಷಾರು. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಶೇಂಗಾ ಬೀಜ ಈ ಲೆವೆಲಿಗೆ ಹುರಿದಾದ್ಮೇಲೆ ಅದ್ರ ಸಿಪ್ಪೆ ನೋಡಿ ಆರಾಮಾಗಿ ಬಿಟ್ಕೊಂಡ್ಬಿಡುತ್ತೆ. ಅಲ್ಲಿ ತನಕ ಹುರಿದ್ರೆ ಸಾಕಾಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಶೇಂಗಾ ಬೀಜ ಅನ್ನೋದು ಅವ್ರ ಲೈಫಲ್ಲೇ ಬೆರ್ತೋಗ್ಬಿಟ್ಟಿದೆ ಕಣ್ರಿ. ಶೇಂಗಾ ಚಟ್ನಿ, ಶೇಂಗಾ ಹೋಳಿಗೆ, ಹೀಗೆ ಎಷ್ಟೋ ಐಟಮ್ನ ಶೇಂಗಾದಲ್ಲೇ ಮಾಡ್ತಾರೆ. ಯಾಕಂದರೆ ಅದ್ರ ಕೊಡೋ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಈಗ ಸದ್ಯಕ್ಕೆ ಶೇಂಗಾ ಬೀಜನ ಸೈಡ್ಗಿಡಿ, ಅದು ಆರೋ ತನಕ ನಾವು ಕಾಯಬೇಕು. ಆರಿದ್ಮೇಲೆ ಅದನ್ನು ಸಿಪ್ಪೆ ಬಿಡಿಸ್ಕೊಂಡು ಪುಡಿ ಮಾಡ್ಕೋಬೇಕು. ಈಗ ಈ ಕಡೆ ಒಂದು ಬಾಣಲಿ ತೊಗೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ಮೇಲೆ ನಿಮ್ಗೆ ಗೊತ್ತೇ ಇದೆ, ಅದು ಚಟಪಟ ಅನ್ನೋವರೆಗೂ ಕಾದು ಅದಕ್ಕೆ ಸ್ವಲ್ಪ ಜೀರಿಗೆ ಇಂಥ ಜೀರಿಗೆ ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಹಿಂಗು ಉದುರಿಸಿ ಅದರಲ್ಲಿ ಬರೋ ಪರಿಮಳದ ಜೊತೆಗೆ ಒಂದು 2 ಸೆಕೆಂಡು ಕಳೆದೋಗ್ಬಿಡಿ. ಆಮೇಲೆ 1 ರಿಂದ 2 ಸಣ್ಣ ಈರುಳ್ಳಿ ತೊಗೊಂಡು ಕಟ್ ಮಾಡಿಕೊಂಡು ಇದೇ ಬಾಣಲಿಗೆ ಹಾಕಿ ಮತ್ತೆ ಫ್ರೈ ಮಾಡೋಕ್ಕೆ ಶುರು ಮಾಡಿ. ಅದೇ ಫಸ್ಟಿಗೆ ಕಾಯಿ ಹಾಕಿ ರುಬ್ಕೊಂಡ್ವಲ್ಲ ಮಸಾಲೆನ, ಅದನ್ನು ಇವಾಗ ಅದೇ ಬಾಣಲಿಗೆ ಹಾಕಿ ಮತ್ತೆ ಎಣ್ಣೆಯಲ್ಲಿ ಬಾಡಿಸಿ. ಜೊತೆಗೆ 1 ಕಪ್ ಹುಣಸೆಹಣ್ಣು ನೀರು ಹಾಕಿದರೆ ಇನ್ನೂ ಸಖತ್ತಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೇನ್ ಇಂಗ್ರೀಡಿಯೆಂಟು ಬೀನ್ಸು. ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಲೆವೆಲ್ಗೆ ನಾನು ಬೀನ್ಸ್ನ ಹೆಚ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಈಗ ಅದೇ ಬೀನ್ಸ್ನ ನಾನು ಇದೇ ಬಾಣಲಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ಇಷ್ಟೊಂದು ಎಫರ್ಟ್ ಹಾಕಿ ಒಳ್ಳೊಳ್ಳೆ ಕಂಟೆಂಟ್ನ ನಿಮ್ಗೆ ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀವು ಒಂದು ಅಡುಗೆ ಕಲೀರಿ, ನಮ್ಮನ್ನು ಜೊತೆಗೆ ಬೆಳೆಸಿ. ಈಗ 1 ಕಪ್ಪು ನೀರು ಹಾಕ್ತಾ ಇದ್ದೀನಿ. 1-2 ನಿಮಿಷ ಬೀನ್ಸು ಮಸಾಲೆ ಜೊತೆ ಬೆಂದಮೇಲೆ ಈಗ ಏನು ಪುಡಿ ಮಾಡ್ಕೊಂಡಿರ್ತೀನಲ್ಲ ಶೇಂಗಾ ಬೀಜನ ಇದ್ರ ಮೇಲೆ ಉದುರಿಸ್ತಾ ಇದ್ದೀನಿ. ಹುರಿದ ಶೇಂಗಾ ಬೀಜ ಪುಡಿ ಹಾಕಿದ್ಮೇಲೆ ನೀವು ಪಲ್ಯನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂತಂದರೆ ಶೇಂಗಾ ಬೀಜ ಅನ್ನೋದು, ಅಂದರೆ ಅದ್ರ ಪುಡಿ ಅನ್ನೋದು ಪ್ರತಿಯೊಂದು ಭಾಗಕ್ಕೂ ಹೋಗಿ ತಾಗಬೇಕು. ಮಿಕ್ಸ್ ಮಾಡುವಾಗ ಜೊತೆಗೆ 1 ಸ್ಪೂನ್ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ. ಇಂತೂ ನಮ್ಮ ಪಲ್ಯ ಅಂತೂ ರೆಡಿ ಆಯಿತು. ರೊಟ್ಟಿಗೆ, ಚಪಾತಿಗೆ, ಜೊತೆಗೆ ಅನ್ನಕ್ಕೆ ಈ ಪಲ್ಯ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೀವು ಪಲ್ಯ ತಿಂತಿದ್ದಂಗೆ ಬೀನ್ಸ್ ಜೊತೆಗೆ ಸಿಗೋ ಆ ಶೇಂಗಾ ಬೀಜದ ಪುಡಿ ಇದೆಯಲ್ಲ, ಅದು ಒಂಥರ ಡಿಫ್ರೆಂಟ್ ಟೇಸ್ಟೇ ಕೊಟ್ಬಿಡುತ್ತೆ ಕಣ್ರಿ. ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ನೀವು ಆರಾಮಾಗಿ ತಿಳಿಸಿ. ಮತ್ತೇನು ಮಾಮೂಲಿ ಡೈಲಾಗ್ ಇದ್ದೇ ಇದೆಯಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಹೊಸ ವರ್ಷದ ಅಡ್ವಾನ್ಸ್ ಶುಭಾಶಯಗಳು. ಹಾಗಾದರೆ ಮತ್ತೆ ಸಿಗುವ.